ಹೇಗೆ ಯೂಸ್ ಮಾಡಬಹುದು ಎಂದು ಹೇಳಿಕೊಡುತ್ತೇನೆ. ಫಸ್ಟ್ ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಓಪನ್ ಮಾಡಿದಾಗ ರಿಫ್ರೆಶ್ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಯಾವುದೇ ಪ್ರೋಗ್ರಾಮ್ ಆನ್ ಮಾಡಿದಾಗ ಅದು ಫಾಸ್ಟ್ ಆಗಿ ಕೋಆಪರೇಟ್ ಮಾಡುತ್ತದೆ. ನೀವು ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಕೂಡ ಮಾಡಬಹುದು ಮತ್ತು ನಿಮ್ಮ ಕೀಬೋರ್ಡಲ್ಲಿರುವ F5 ಕೂಡ ಒತ್ತಬಹುದು. ನೋಡಿ, ಇಲ್ಲಿ F5 ಒತ್ತಿದರೆ ಅದು ಕೂಡ ರಿಫ್ರೆಶ್. ಈಗ ಇದು ನನ್ನ 1ನೇ ವಿಡಿಯೋ ಆಗಿದ್ದರಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಹೊಸ ಥರ ವಿಡಿಯೋ ಮಾಡಲು. ಈಗ ಮೊದಲು ಇಲ್ಲಿ ಸ್ಟಾರ್ಟ್ ಬಟನ್ ಇದೆ ನೋಡಿ, ಈ ಸ್ಟಾರ್ಟ್ ಬಟನ್ನಿಗೆ ಕ್ಲಿಕ್ ಮಾಡಿ ನಾನು ಈಗ ನೋಟ್ಪ್ಯಾಡ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ಬಂತಲ್ಲ ನೋಟ್ಪ್ಯಾಡ್. ಈಗ ನಾವು ನೋಟ್ಪ್ಯಾಡ್ ಆನ್ ಮಾಡಿದಾಗ ಈ ಥರ ಫಾರ್ಮ್ಯಾಟ್ ನಮಗೆ ಓಪನ್ ಆಗುತ್ತೆ, ಅಂದರೆ ಹೊಸ ವಿಂಡೋ ಓಪನ್ ಆಗುತ್ತೆ. ನೋಟ್ಪ್ಯಾಡ್ ಓಪನ್ ಆದಾಗ ಈ ಥರ ಕಾಣುತ್ತದೆ. ಮೊದಲು ನಾವು ಫೈಲಿಗೆ ಹೋಗಿ ನ್ಯೂ ಟ್ಯಾಬ್, ಅಂದರೆ ಈಗ ನಾನು ಇಲ್ಲಿ ಒಂದು ಟೈಪ್ ಮಾಡಿದ್ದೀನಿ. ಕೀ ಆಫ್ ಕಂಪ್ಯೂಟರ್. ಈಗ ನೋಡಿ, ನಾನು ಕೀ ಆಫ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ದೀನಿ. ಈಗ ನಮಗೆ ಇದು ಬೇಡ, ಹೊಸದು ಬೇಕೆಂದರೆ ಫೈಲಿಗೆ ಹೋಗಿ ಮತ್ತೆ ನ್ಯೂ ಟ್ಯಾಬ್ ಅತಿ ಓಪನ್ ಮಾಡಿದರೆ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಮತ್ತು ನಾವು ಆಗಲೇ ಕೀ ಆಫ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ವಲ್ಲ, ಅದು ಇಲ್ಲಿ ನೋಡಲು ಸಿಗುತ್ತದೆ. ಇಲ್ಲಿ ನೋಡಿ, ಕೀ ಆಫ್ ಕಂಪ್ಯೂಟರ್ ನೋಡಿ ಸಿಕ್ತಲ್ಲ. ನಾವು ಎಷ್ಟು ಸೇವ್ ಮಾಡಿರ್ತೀವಿ ಇಲ್ಲಿ ಅದು ರಿಜಿಸ್ಟರ್ ಆಗುತ್ತದೆ ನೋಡಿ, ಈ ಥರ. ಈಗ ಮತ್ತು ಫೈಲಲ್ಲಿ ನ್ಯೂ ವಿಂಡೋ, ಅಂದರೆ ಇದೇ ನೋಟ್ಪ್ಯಾಡನ್ನು ಹೊಸ ಥರ ಬರುತ್ತೆ. ಈಗ ಕೀ ಆಫ್ ಕಂಪ್ಯೂಟರ್ ಇದೆಯಲ್ಲ, ಇಲ್ಲೂ ಬೇರೆ ಥರ ಟೈಪ್ ಮಾಡಿ ಮತ್ತೆ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡೋ ಮುಂದಾಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಕಾಪಿ ಮಾಡಿ ಪೇಸ್ಟ್ ಹೆಂಗೆ ಮಾಡೋದು ಅಂದರೆ ಅದನ್ನು ಕೂಡ ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಈಗ ಫೈಲಲ್ಲಿ ನ್ಯೂ ಟ್ಯಾಬ್ ಆಯಿತಾ. ಈಗ ಓಪನ್ ಏನೆಂದರೆ, ಈಗ ನಾವು ಏನಾದರೂ ಟೈಪ್ ಮಾಡಿ ಸೇವ್ ಮಾಡಿರ್ತೀವಲ್ಲ, ಅದನ್ನು ನಾವು ಇಲ್ಲೇ ಓಪನ್ಗೆ ಹೋಗಿ ಅದನ್ನು, ಈಗ ನಾನು ಒಂದು ಸೇವ್ ಮಾಡಿದ್ದೆ, ಮೈ ಚೆಸ್ ಗೇಮ್. ನೋಡಿ, ಓಪನ್ ಅದು ಕೊಟ್ಟು ಬರುತ್ತೆ ನೋಡಿ, ಈ ಥರ ಬರುತ್ತೆ. ಮತ್ತು ಇದನ್ನು ಓಪನ್ ಮಾಡಿಸ್ಲೇ ಇದು ಒಂದು ನ್ಯೂ ಟ್ಯಾಬ್ ಕೂಡ ಓಪನ್ ಆಯಿತು. ಅಂದರೆ ಈಗ ನಾವು ಎಷ್ಟು ನ್ಯೂ ಟ್ಯಾಬನ್ನು, ಅಂದರೆ ನೀವು ಬ್ಲ್ಯಾಂಕ್ ಪೇಜನ್ನು ತೊಗೊತೀವಿ ಅಷ್ಟೇ ಕೂಡ ಇಲ್ಲಿಯೂ ಬರುತ್ತೆ. ಈಗ ನೋಡಿ, ನಾನು ಮೈ ಚೆಸ್ ಗೇಮ್ ಅಂತ ಸೇವ್ ಮಾಡಿದ್ದೆಲ್ಲ ಅದು ಕೂಡ ಇಲ್ಲಿ ಬಂದಿದೆ. ಕೀ ಆಫ್ ಕಂಪ್ಯೂಟರ್ ಈ ಥರ. ನಾನು ಆಗಿಲ್ಲ ಅನ್ನೆಲ್ಲ ನ್ಯೂ ವಿಂಡೋ, ಅಂದರೆ ನ್ಯೂ ವಿಂಡೋ ಒಳಗೆ ಏನು ಯೂಸ್ ಅಂದರೆ, ಈಗ ನಮಗೆ ಒಂದೇ ಇದರಲ್ಲಿ 2 ಬೇಕೆಂದರೆ ನ್ಯೂ ವಿಂಡೋನ ಓಪನ್ ಮಾಡಿ ತಗೋಬಹುದು. ಈಗ ನೋಡಿ, 2 ಕೂಡ ಇಲ್ಲೇ ಬಂತಲ್ಲ, ಇಲ್ಲಿ ಕೀ ಆಫ್ ಕಂಪ್ಯೂಟರ್ ಇದು. ಮತ್ತು ಈಗ ನಾವು ಇದರೊಳಗೆ ಮೈ ಚೆಸ್ ಗೇಮ್ ಅಂದರೆ ಇದು ಒಂದಾರು ತಗೋಬೇಕು ಅಥವಾ ಇದು ಒಂದಾರು ತಗೋಬೇಕು. ಅದಕ್ಕೆ ನೀವು ಇಲ್ಲಿ ನ್ಯೂ ವಿಂಡೋಗೆ ಹೋಗಿ ತಗೋಬಹುದು. ಈಗ ಮತ್ತೆ ಓಪನ್ ಆಯಿತು. ರೀಸೆಂಟ್ ಕೂಡ ಅದೇ ನಾವು ಏನೇನು ಮಾಡಿದ್ದೀವಲ್ಲ ಅದೇ ರೀಸೆಂಟ್, ಅದಕ್ಕೆ ರೀಸೆಂಟ್ ಹತ್ತೀವಿ. ಮತ್ತು ಸೇವ್. ಈಗ ನಾನು ಕೀ ಆಫ್ ಕಂಪ್ಯೂಟರ್ ಸೇವ್ ಮಾಡಬೇಕಾದ್ರೆ ಸೇವ್ ಅತಿ ಕೊಟ್ಟು ನಮಗೆ ಫೈಲ್ ನೇಮ್, ಅಂದರೆ ಅದರ ಹೆಸರು ಬರಿಬೇಕು. ಈಗ ನಾನು ಕೀ ಆಫ್ ಕಂಪ್ಯೂಟರ್ನೇ ಬರಿತೀನಿ ನೋಡಿ.
ಅದೇ ಬರೆದಿದ್ದಿತ್ತು. ಮತ್ತು ಸೇವ್ ಹ್ಯಾಸ್ ಟೈಪ್ ಅಂದರೆ ಇದು ಟೆಕ್ಸ್ಟ್ ಡಾಕ್ಯುಮೆಂಟ್ ಮತ್ತು ಆಲ್ ಡಾಕ್ಯುಮೆಂಟಿಗೆ ಹೋದರೆ ಎಲ್ಲ ಡಾಕ್ಯುಮೆಂಟ್ ಒಳಗೆ ಸೇವ್ ಆಗುತ್ತೆ. ಈಗ ನಾನು ಒಂದು ನ್ಯೂ ಫೋಲ್ಡರ್ ಮಾಡಿದ್ದೆ, ಅದರೊಳಗೇ ಸೇವ್ ಮಾಡ್ತೀನಿ. ಅಂದರೆ ಇದು ನನ್ನ ವರ್ಕ್ಸಿಂದ ಇದು. ಈಗ ನೋಡಿ, ನಾ ಇದರೊಳಗೇ ಕೀ ಆಫ್ ಕಂಪ್ಯೂಟರ್ ಅಂತ ಸೇವ್ ಮಾಡ್ತೀನಿ. ಈಗ ಅದು ಸೇವ್ ಆಗಿರುತ್ತೆ. ಈಗ ನೀವು ಏನಾದರೂ ಈಗ ಹೋಗ್ತೀನಿ. ಈಗ ನಮಗೆ ವಾಪಸ್ ಅದೇ ಬೇಕಂದರೆ ನೋಡಿ, ಕೀ ಆಫ್ ಕಂಪ್ಯೂಟರ್ ಬಂತಲ್ಲ, ಇದೇ ರೀತಿ ನೀವು ಸೇವ್ ಮಾಡಿ ಕೂಡ ಬರಬಹುದು. ಈಗ ಸೇವ್ ಹ್ಯಾಸ್ ಅಂದರೆ ಏನಿಲ್ಲ, ಸೇವ್ ಕೂಡ ಒಂದು, ಸೇವ್ ಹ್ಯಾಸು ಕೂಡ ಒಂದೇ. ಆದರೆ ಸೇವ್ ಹ್ಯಾಸ್ ಅಂದರೆ ಈಗ ನೀವು ಕೀ ಆಫ್ ಕಂಪ್ಯೂಟರ್ ಅಂತ ಹೆಸರು ಕೊಟ್ಟಿರ್ತೀರಲ್ಲ, ಅದನ್ನ ಚೇಂಜ್ ಮಾಡಬೇಕಂದ್ರೆ ಅಷ್ಟೇ. ಈಗ ನೀವು ಒಂದು ಬ್ಲ್ಯಾಂಕ್ ಪೇಜಿಗೆ ಅಥವಾ ಏನಾದ್ರು ಟೈಪ್ ಮಾಡಿರೋ ಪೇಜಿಗೆ ನೀವು ಒಂದು ಹೆಸರು ಕೊಟ್ಟು ಸೇವ್ ಮಾಡಿರ್ತೀರ, ಅದು ನಮಗೆ ಬೇಡ, ಬೇರೆ ಬೇಕು ಅಂದಾಗ ನೀವು ಸೇವ್ ಹ್ಯಾಸಿಗೆ ಕೊಟ್ಟು ಬೇರೆಯೂ ಕೂಡ ತಗೋಬಹುದು. ಈಗ ಸೇವ್ ಹ್ಯಾಸ್ ಆಯ್ತಲ್ಲ, ಸೇವ್ ಆಲ್ ಅಂದರೆ ಎರಡು ಸೇವ್. ಇಲ್ಲಿ ಎಷ್ಟು ಟ್ಯಾಬ್ಸ್ ಇರುತ್ತೆ ಅವು ಎರಡು, ಅಂದರೆ ಎಷ್ಟು ಟ್ಯಾಬ್ಸ್ ಇರುತ್ತಲ್ಲ ಅವು ಅಷ್ಟು ಟ್ಯಾಬ್ಗಳು ಸೇವ್ ಆಗುತ್ತೆ. ಸೇವ್ ಆಲ್ ಅಂದರೆ ಈಗ ಪೇಜ್ ಸೆಟಪ್. ಈಗ ನಮಗೆ ಸೈಜ್ ಲೆಟರ್, ಈಗ ನಮಗೆ ಪ್ರಿಂಟ್ ಮಾಡೋ ಮುಂದಾಗೆ ಬೇಕಾಗುತ್ತಲ್ಲ ಅದು. ಈಗ ನಾನು A4 ಸೈಜ್ ಇಟ್ಟರೆ ಈಗ ಇಲ್ಲಿ ವರ್ಷನ್ ಆಗಿದ್ದರಿಂದ ಇಲ್ಲಿ ಕಾಣುತ್ತೆ, ಇಲ್ಲಿ ಅಪ್ಲೈ ಆಗಲ್ಲ. ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಅಂದರೆ ನೋಡಿ ಈ ಥರ ಚೇಂಜ್ ಆಗ್ತಾ ಇದೆ, ಇಲ್ಲಿ ನೀವು ಗಮನಿಸಿ. ಲ್ಯಾಂಡ್ಸ್ಕೇಪ್ ಅಂದರೆ ಬೇರೆ ಥರ, ಪೋರ್ಟ್ರೇಟ್ ಅಂದರೆ ಬೇರೆ ಥರ. ಮತ್ತು ಲೆಫ್ಟ್ ಮಾರ್ಜಿನ್ 49 ಈ ಥರ ಚೇಂಜ್ ಆಗ್ತಾ ಇದೆಯಲ್ಲ, ಈ ಥರ ಮಾಡಿ ಓಕೆ ಕೊಟ್ಟರೆ ಅದು ಪ್ರಿಂಟ್ ಆಗುತ್ತೆ. ಮತ್ತು ಫೈಲ್ ಒಳಗೆ ಅದೇ ಥರ ಪ್ರಿಂಟ್. ಈಗ ನಿಮ್ಮ ಮನೆಯಲ್ಲಿ ಪ್ರಿಂಟ್ ಇದ್ದರೆ ಅದೇ ಥರ ಸೇಮ್ ಟು ಸೇಮ್ ಇಲ್ಲಿರುತ್ತೆ, ಆದರೆ ಅದು ವಿಂಡೋ ಬೇರೆ ಥರ ಓಪನ್ ಆಗುತ್ತೆ, ಎರಡು ಸೇಮ್. ಕ್ಲೋಸ್ ಟ್ಯಾಬ್ ಅಂದರೆ ಆಗಿಲೇ ಕೀ ಆಫ್ ಕಂಪ್ಯೂಟರ್ ಆ ಟ್ಯಾಬ್ ಕ್ಲೋಸ್ ಆಗುತ್ತೆ, ಅದೇ ರೀತಿ. ಮತ್ತು ಕ್ಲೋಸ್ ವಿಂಡೋ ಅಂದರೆ ಒಂದು ಆಗಿಲೇ ವಿಂಡೋ ತೆಗೆದಿದ್ನೆಲ್ಲ ಅದು ಕ್ಲೋಸ್ ಆಗುತ್ತೆ, ಅದು ಕ್ಲೋಸ್. ಈಗ ಫೈಲ್ ಆಯಿತು. ಈಗ ನಾನು ಎಡಿಟಿಗೆ ಹೋಗ್ತೀನಿ. ಅಂಡು ಅಂದರೆ ಈಗ ನೀವು ಒಂದು ಬರೆದಿರ್ತೀರ, ಈಗ ನೋಡಿ ಎ ಅಂತ ಬರೆದಿದ್ದೀನಲ್ಲ, ಮತ್ತು ಇದು ಹೋಗ್ಬೇಕಂದ್ರೆ ನಮಗೆ ಅಂಡು ನೋಡಿ ಹೋತಲ್ಲ, ಈ ಥರ ಯೂಸ್ ಆಗುತ್ತೆ. ಕಟ್ ಕಾಪಿ ಅಂದರೆ ಈಗ ನಾನು ಕೀ ಆಫ್ ಕಂಪ್ಯೂಟರ್ ಅಂತ ಬರೀತೀನಿ. ನೋಡಿ ನೋಡಿ ಕೀ ಆಫ್ ಕಂಪ್ಯೂಟರ್ ಅಂತ ಬರೆದಿದ್ದೀನಲ್ಲ, ಆದರೆ ನಮಗೆ ಇಲ್ಲಿ ಬೇಡ, ನಮಗೆ ಇಲ್ಲಿ ಬೇಕು ಅಂದರೆ ಆವಾಗ ನೀವು ಇದನ್ನು ಬ್ಯಾಕ್ ಸ್ಪೇಸ್ ಹೊಡೆದು ಅಲ್ಲಿ ಕಂಪ್ಯೂಟರ್ ಬರೆಯೋ ಬದಲಿ ಇದನ್ನು ಇಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ಎಡಿಟ್ ಆಪ್ಷನಿಗೆ ಅದರ ಟ್ಯಾಬಿಗೆ ಹೋಗಿ ಇಲ್ಲಿ ಕಟ್ ಅತ್ಯಾಂದು ಮತ್ತು ಇಲ್ಲಿದೆ ನೋಡಿ ಕರ್ಸರ್ ಪಾಯಿಂಟ್, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಸರ್ ಪಾಯಿಂಟ್ ಇಟ್ಟು ಅಲ್ಲಿ ಎಡಿಟಿಗೆ ಹೋಗಿ ಪೇಸ್ಟ್ ಅನ್ನಿ. ನೋಡಿ ಕೀ ಆಫ್ ಕಂಪ್ಯೂಟರ್ ಬಂತಲ್ಲ. ಈಗ ನಮಗೆ ಇಲ್ಲೂ ಕೀ ಆಫ್ ಕಂಪ್ಯೂಟರ್ ಬೇಕು ಮತ್ತು ಇಲ್ಲೂ ಕೀ ಆಫ್ ಕಂಪ್ಯೂಟರ್ ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಎಡಿಟಿಗೆ ಹೋಗಿ ಮತ್ತು ಕಾಪಿ ಅನ್ನಿ, ವಾಪಸ್ ಇಲ್ಲಿ ಕರ್ಸರ್ ಪಾಯಿಂಟ್ ಇಲ್ಲಿ ತನ್ನಿ ಮತ್ತು ಎಡಿಟಿಗೆ ಹೋಗಿ ಪೇಸ್ಟ್. ಕೀ ಆಫ್ ಕಂಪ್ಯೂಟರ್ ಇಲ್ಲಿ ಕೂಡ ಬಂತಲ್ಲ. ಇದು ನೋಟ್ ಪ್ಯಾಡ್ ಎಕ್ಸ್ಪೆಷಲಿ ಎದಕ್ಕೆ ಯೂಸ್ ಅಂದರೆ ಈಗ ನೀವು MS ವರ್ಡ್ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೇ ಕಲಿಸುತ್ತೇನೆ, ಅವಾಗ ಹೇಳುತ್ತೇನೆ. ಈಗ ನೋಟ್ ಪ್ಯಾಡ್ ಎದಕ್ಕೆ ಯೂಸ್ ಅಂದರೆ ಈಗ ನಿಮಗೆ ಎಕ್ಸೆಲ್ ಆಗಿರಬಹುದು, ವರ್ಡ್ ಪ್ಯಾಡ್ ಆಗಿರಬಹುದು, ಮತ್ತು MS ವರ್ಡ್ ಆಗಿರ್ಬೋದು, ಇವಕ್ಕೆಲ್ಲ ಈಗ ನೀವು
ಇಲ್ಲಿ ಬರೆದುಕೊಂಡು ಇದನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬಹುದು. ಮತ್ತು ಈಗ ಯಾವುದೇ ಪ್ರೋಗ್ರಾಮ್ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಿದ್ದಾಗ ಯೂಸ್ ಆಗುತ್ತಲ್ಲ ಆ ರೀತಿ ಇದು ಆ ರೀತಿ. ಮತ್ತು ಎಡಿಟ್ ಒಳಗೆ ಪೇಸ್ಟ್ ಆಯ್ತಲ್ವ, ಅದೇ ಕೀ ಆಫ್ ಕಂಪ್ಯೂಟರ್ ಪೇಸ್ಟ್ ಆಯ್ತಲ್ಲ. ಈಗ ಡಿಲೀಟ್. ಈಗ ನೀವು ಸೆಲೆಕ್ಟ್ ಮಾಡಿ ಒಂದು ನಿಮಿಷ. ಈಗ ಇದನ್ನು ಸೆಲೆಕ್ಟ್ ಮಾಡಿ ಇದೇನರ ನಮಗೆ ಬೇಡವೇ ಬೇಡ ಅಂದರೆ ಆಗಿ ಕಟ್ ಅಂದರೆ ಇದು ನಮಗೆ ಇಲ್ಲಿ ಬೇಡ ಅಲ್ಲಿ ಬೇಕು ಅಂತ ಅನ್ನೋದಕ್ಕೆ ಕಟ್ ಅಂತಾರೆ. ನಮಗೆ ಇದು ಬೇಡವೇ ಬೇಡ ಅನ್ನೋದಕ್ಕೆ ಡಿಲೀಟ್ ಅಂದ್ಬಿಡೋದು. ನೋಡಿ ಡಿಲೀಟ್ ಆತಲ್ಲ ಆ ಥರ. ಮತ್ತು ಫೈಂಡ್. ಈಗ ಫೈಂಡಿಗೆ ಹೋಗಿ ಈಗ ನೀವು ತುಂಬ ಟೈಪ್ ಮಾಡಿರ್ತೀರ, ಒಂದು 20 ಲೈನ್ ಅಥವಾ 20 ಸೆಂಟೆನ್ಸ್ ಆ ರೀತಿ ಟೈಪ್ ಮಾಡಿದಾಗ ಈಗ ನಮಗೆ ಒಂದು ವರ್ಡ್ ಬೇಕು ಅಂದರೆ ಆ ವರ್ಡ್ ನಮಗೆ ಬೇರೆ ಕಡೆ ಹಾಕಬೇಕು ಅಂದರೆ ಈಗ ನಾನು ಇಲ್ಲಿ ಚೆಸ್ CHESS ಚೆಸ್ ಅನ್ನು ಫೈಂಡ್ ಅತಿ ಕೊಟ್ಟರೆ ಇಲ್ಲಿ ನೋಡಿ ಫೈಂಡ್ ಅಂದರೆ ಚೆಸ್ ಹೈಲೈಟ್ ಮಾಡ್ತಾ ಇದೆಯಲ್ಲ ಈ ರೀತಿ. ಮತ್ತು ಇದು ಫೈಂಡ್ ನೆಕ್ಸ್ಟ್ ಅಂದರೆ ಇದು ನೋಡಿ ಸರ್ಚ್ ಡೌನ್ ಸರ್ಚ್ ಅಪ್ ಅಂತಿದೆಯಲ್ಲ, ಇದಕ್ಕೂ ಫೈಂಡ್ ನೆಕ್ಸ್ಟ್ ಅಂತಾರೆ, ಇದಕ್ಕೆ ಫೈಂಡ್ ಅಪ್ ಅಂತಾರೆ. ಅಂದರೆ ಈಗ ನಮಗೆ ಚೆಸ್ ಅನ್ನೋದು ಒಂದೇ ತೋರಿಸ್ತಿದೆ ಅಂದರೆ ನಮ್ಗೆ ತುಂಬ ಇದರೊಳಗೆ ಏನೇನಿದೆ ಎಲ್ಲ ಚೆಸ್ ಅಂದು ತೋರಿಸಬೇಕು ಅಂದರೆ ಇಲ್ಲಿ ನೋಡಿ ಈ ಥರ ಒತ್ತಬಹುದು. ನೋಡಿ ಚೆಸ್ ಅತಿ ತೋರಿಸ್ತಾ ಇದೆಯಲ್ಲ. ಫೈಂಡ್ ನೆಕ್ಸ್ಟ್ ಅತಿ ಒತ್ತಿದ್ರೆ ನೋಡಿ ತೋರಿಸ್ತಾ ಇದೆಯಲ್ಲ ಈ ಥರ. ಮತ್ತು ಎಡಿಟ್ ಒಳಗೆ ಫೈಂಡ್ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಫೈಂಡ್ ನೆಕ್ಸ್ಟ್ ಅದೇ ಸೇಮ್ ಟು ಸೇಮ್ ಈ ಥರ. ಮತ್ತು ಫೈಂಡ್ ಪ್ರೀವಿಯಸ್ ಅದೇ ಮೊದಲು ಏನು ಫೈಂಡ್ ಮಾಡಿದ್ದೆ ಅದನ್ನೇ. ಮತ್ತು ರೀಪ್ಲೇಸ್ ಇದು ಮೇನ್. ಈಗ ನಮಗೆ ಚೆಸ್ ಬದಲಿ ಈಗ ನಾವು ಒಂದು ಫಾರ್ಮೇಟಲ್ಲಿ ತುಂಬ ಸೆಂಟೆನ್ಸ್ ಅಥವಾ ಲೈನ್ ಬರೆದಿರ್ತೀವಿ, ಆವಾಗ ಅಲ್ಲಿ ಚೆಸ್ ಅಂತ ಟೈಪ್ ಮಾಡಿರುವಾಗ ನಮಗೆ ಚೆಸ್ ಬೇಡ, ಚೆಸ್ ಬದಲಿ ಕಂಪ್ಯೂಟರ್ ಅತಿ ಸೇವ್ ಮಾಡಬೇಕಾಗಿದ್ರೆ ನೀವು ಎಲ್ಲದನ್ನು ಬ್ಯಾಕ್ ಸ್ಪೇಸ್ ಹೊಡೆದು ಮತ್ತು ಅದಕ್ಕೆ ಕಂಪ್ಯೂಟರ್ ಅಂತ ಟೈಪ್ ಮಾಡಿದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆವಾಗ ನಿಮಗೆ ಯಾವುದು ಫೈಂಡ್ ಮಾಡಬೇಕಾಗಿರುತ್ತಲ್ಲ ಅಂದರೆ ಯಾವುದನ್ನು ರೀಪ್ಲೇಸ್ ಮಾಡಬೇಕಲ್ಲ ಅದನ್ನು ಹಾಕಬೇಕು. ಮತ್ತು ಏನನ್ನು ರೀಪ್ಲೇಸ್ ಮಾಡೋಣ, ಈಗ ಚೆಸ್ ಬದಲಿ ನಮಗೆ ಕಂಪ್ಯೂಟರ್ ಬೇಕಂದರೆ ಇಲ್ಲಿ ಕಂಪ್ಯೂಟರ್ ಅತಿ ಹೊಡಿಬೇಕು. ಕಂಪ್ಯೂಟರ್ ಅಂತ ಹೊಡಿದ್ನಲ್ಲ. ಈಗ ರೀಪ್ಲೇಸ್ ಅಂದರೆ ಒಂದೇ ರೀಪ್ಲೇಸ್ ಆಗುತ್ತೆ ನೋಡಿ. ಕಂಪ್ಯೂಟರ್ ಅಂತ ರೀಪ್ಲೇಸ್ ಆತಲ್ಲ ಇಲ್ಲಿ ಅದು ಒಂದೇ. ಅದೇ ರೀಪ್ಲೇಸ್ ಆಲ್ ಅಂದರೆ ಈಗ ನೋಡಿ ಎಲ್ಲ ಕಡೆ ಕಂಪ್ಯೂಟರ್ ಮೈ ಕಂಪ್ಯೂಟರ್ ಗೇಮ್ ಐ ಲೈಕ್ ನೋಡಿ ಇಲ್ಲಿ ಕಂಪ್ಯೂಟರ್ ಅಂತ ಎಲ್ಲ ಕಡೆ ಆಯ್ತಲ್ಲ ಈ ರೀತಿ. ಇದು ಕೂಡ ಹೆಲ್ಪ್ಫುಲ್ ಆಗಿದೆ. ಮತ್ತು ಗೋ ಟು. ಈಗ ನಮಗೆ ಯಾವುದನ್ನು ಲೈನ್ ಗೊತ್ತಾಗಲಿಲ್ಲ ಅಂದರೆ ಈಗ ಗೋ ಟುಗೆ ಹೋಗಿ ಈಗ ನಮಗೆ ಮೂರನೇ ಲೈನ್ ಬೇಕು ಅತಿ ಅಂದರೆ ಮೂರು ಅತಿ ಅಂದು ಗೋ ಟು ಅಂದರೆ ನೋಡಿ ಬಂತಲ್ಲ ಮೂರನೇ ಲೈನ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಗೋ ಟು ಅತಿ ಅಂದು 3 ಬೇಡ 4 ಬೇಕಂದರೆ ಗೋ ಟು ನೋಡಿ ಬಂತಲ್ಲ ನಾಲ್ಕನೇ ಲೈನ್ ಬಂತಲ್ಲ. ಈ ರೀತಿ ನೀವು ಮಾಡಬಹುದು. ಈಗ ಸೆಲೆಕ್ಟ್ ಆಲ್ ಅಂದರೆ ಎಲ್ಲ ಸೆಲೆಕ್ಟ್ ಆಗುತ್ತದೆ. ಸೆಲೆಕ್ಟ್ ಆಲ್ ಅತಿ ಅನ್ನು ಮತ್ತು ನಿಮ್ಗೇನಾದ್ರು ಫಾಂಟ್ ಸೈಜ್
ಫಾಂಟ್ ಸೈಜ್ ಅಥವಾ ಕಲರ್ ಆ ರೀತಿ ಚೇಂಜ್ ಮಾಡಬಹುದು. ಇದರೊಳಗೆ ಕಲರ್ ಇರಲ್ಲ. ವರ್ಡ್ ಪ್ಯಾಡ್ MS ವರ್ಡ್ ಅಂತದ್ರೊಳಗೆ ಕಲರ್ ಇರುತ್ತೆ. ಇದು ಬೇರೆ ನೋಟ್ ಅಷ್ಟೇ. ಮತ್ತೆ ಟೈಮ್ ಡೇಟ್ ಅತಿ ಇಲ್ಲಿ ಹೊಡೆದರೆ ಇವತ್ತಿನ ಟೈಮ್ ಮತ್ತು ಡೇಟ್ ಬರುತ್ತೆ. ಅಥವಾ ನೀವು ಸ್ಪೇಸ್ ಕೊಟ್ಟು F5 ಕೂಡ ಹೊಡೆದರೆ ಬರುತ್ತೆ. ನೋಡಿ ಬರ್ತಾ ಇದೆಯಲ್ಲ, ಇವತ್ತಿನ ಡೇಟ್ ಮತ್ತು ಈಗಿನ ಟೈಮ್ ತೋರಿಸ್ತಾ ಇದೆ. ಫಾಂಟ್, ಈಗ ಇಲ್ಲಿ ಫಾಂಟ್ ಅತಿ ಕ್ಲಿಕ್ ಮಾಡಿದರೆ ಒಂದು ವಿಂಡೋ ಓಪನ್ ಆಗ್ತಾ ಇದೆ. ಸ್ಟೈಲ್, ರೆಗ್ಯುಲರ್, ಇಟಾಲಿಕ್ ಅತಿಲೆ ತುಂಬ ಥರ ಬರ್ತಾ ಇದೆ. ಈಗ ನಾನು ಇಲ್ಲಿ ಬೋಲ್ಡ್ ಹಾಕೋತೇನೆ. ಬೋಲ್ಡ್ ಅಂದರೆ ದಪ್ಪ ಅಕ್ಷರ. ಮತ್ತು ನನಗೆ ಸೈಜ್ ನನಗೆ 15 ಸೈಜ್ ಬೇಕು. ಮತ್ತು ಇದನ್ನು ಇಷ್ಟು ಕೊಟ್ಟು ಇಲ್ಲಿ ಹಿಂದೆ ಬ್ಯಾಕ್ ಅತಿ ಒತ್ತಿದ್ರೆ ನೋಡಿ ಇಲ್ಲಿ ಸೈಜ್ 15 ಆಗಿರುತ್ತೆ. ಮತ್ತು ಬೋಲ್ಡ್ ಅತಿ ಕೊಟ್ಟಿದ್ದರಿಂದ ದಪ್ಪ ಅಕ್ಷರ ಬರ್ತಾ ಇದೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಈಗ ನೀವು ಕೇಳಬಹುದು ಇಲ್ಲಿ ರೆಡ್ ಕಲರ್ ಅಂಡರ್ಲೈನ್ ಏಕೆ ಬಂದಿದೆ ಅಂತ. ಇಲ್ಲಿ ಎದಕ್ಕಂದರೆ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕ್ ಇದ್ದರೆ ಗ್ರೀನ್ ಕಲರ್, ಮತ್ತು ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರಿಂದ ರೆಡ್ ಕಲರ್ ಬರ್ತಾ ಇದೆ. ಆವಾಗ ನೀವು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಲು ಅದರ ಮೇಲೆ ತಂದು ರೈಟ್ ಕ್ಲಿಕ್ ಮಾಡಿದರೆ ನೋಡಿ ಸ್ಪೆಲ್ಲಿಂಗ್ ಅಂತ ಬರುತ್ತಲ್ಲ, ಇದನ್ನು ಒತ್ತಿ ಇಲ್ಲೇ ಎಂಟರ್ಟೈನ್ಮೆಂಟ್ ಈ ಥರ ಬರುತ್ತೆ. ಈಗ ನೋಡಿ ಕರೆಕ್ಟ್ ಆಯ್ತಲ್ಲ. ಈ ಥರ ತುಂಬ ಥರ ಇದೆ. ಫಾಂಟ್ ಆತಲ್ವ. ಈಗ ವ್ಯೂ ಒಳಗೆ ಅಷ್ಟು ದೊಡ್ಡದಿರಲಿಲ್ಲ. ವ್ಯೂ ಔಟ್ ಅಂದರೆ ದೊಡ್ಡದು ಸಣ್ಣದು ಮಾಡುತ್ತೆ. ಅದೇ ಸ್ಟೇಟಸ್ ಬಾರ್ ಅಂದರೆ ಇಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ. ಈಗ ನೋಡಿ ಸ್ಟೇಟಸ್ ಬಾರ್ ಹಾಕಿದರೆ ಈಗ ಇಲ್ಲಿ ಕೆಳಗೆ ಬಂತಲ್ಲ. ಇಲ್ಲಿ ನೋಡಿ ಲೈನ್ 4 ಕಾಲಮ್ 6 ನೋಡಿ ಲೈನ್ 4 ಕಾಲಮ್ 16 541 ಕ್ಯಾರೆಕ್ಟರ್ಸ್ ಅಂದರೆ ನಾವು ಎಷ್ಟು ಸ್ಪೇಸ್ ಹೊಡಿತೀವಿ ಅಂತ. ಇದಕ್ಕೆ ನಾವು ಸ್ಟೇಟಸ್ ಬಾರ್ ಅಂತೀವಿ. ಮತ್ತು ವರ್ಡ್ ಡ್ರಾಪ್ ಅಂದರೆ ಈಗ ನಾವು ಬರೆದಿದ್ದು ಇಷ್ಟು ಇದೆಯಲ್ಲ, ಇದು ನಮಗೆ ಮುಂದೆ ಹೋಗಬೇಕಂದ್ರೆ ಹಾಗೆ ಮುಂದೆ ಹೋಗ್ತಾ ಇರಬೇಕಂದ್ರೆ ಈಗ ವ್ಯೂ ಕೊಟ್ಟು ಡ್ರಾಪತಿ ಕೊಟ್ಟರೆ ಈಗ ನೋಡಿ ಈ ಥರನೇ ಮುಂದೆ ಹೋಗುತ್ತೆ. ನೋಡಿ ಈ ಥರ, ಇದಕ್ಕೆ ನಾವು ವರ್ಡ್ ಡ್ರಾಪ್ ಅಂತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇಷ್ಟು ನೋಟ್ಪ್ಯಾಡಲ್ಲಿ ಇಷ್ಟು ಯೂಸ್ಫುಲ್ ಆಗಿರುವಂಥ ವಿಡಿಯೋ ಮಾಡಿದ್ದೇನೆ. ಇದರೊಳಗೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ಪಾಸ್ ಕೊಟ್ಟು ಮತ್ತೆ ಹಿಂದೆ ಓಡಿಸಿ ನೋಡಿ. ಇದು ನನ್ನ 1ನೇ ವಿಡಿಯೋ ಆಗಿದ್ದರಿಂದ ನಿಮ್ಮ ಪ್ರೋತ್ಸಾಹ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಲೈಕ್ ಮಾಡುವುದರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಮತ್ತು ಹೊಸ ವಿಡಿಯೋವನ್ನು ಮಾಡುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರ್ಡ್ ಪ್ಯಾಡನ್ನು ಹೇಳಿಕೊಡುತ್ತೇನೆ. ಬೈ ಟೇಕ್ ಕೇರ್ ಆ್ಯಂಡ್